ಈಗಾಗಲೇ ರಾಕ್ಷಸ ಸೈನ್ಯ ಬಲಹೀನವಾಗಿದೆ. ಅವರೆಲ್ಲರೂ ಸೋಲುತ್ತಿರುವ ವಿಷಯ ಯಜ್ಞ ಮಾಡುತ್ತಿರುವ ಇಂದ್ರಜಿತುವಿಗೆ ಈಗಾಗಲೇ ಮುಟ್ಟಿರುತ್ತದೆ. ಆದರೆ ಅವನ ಯಜ್ಞ ಕಾರ್ಯ ಖಂಡಿತ ಇನ್ನೂ ಮುಗಿದಿರುವುದಿಲ್ಲ. ಮುಗಿಯದಂತೆ ತಡೆಯಬೇಕೆಂದಲ್ಲವೇ ನೀನು ಹೇಳಿದ್ದು, ಆದರೆ ಅದು ಸಾಧ್ಯವಾಗುತ್ತಿಲ್ಲವಲ್ಲ. ಅವನು ಹೋಮ ಮುಗಿಸಿದರೆ ಅಪಾಯವೆಂದು ನೀನು ಹೇಳಿದೆಯಲ್ಲ ವಿಭೀಷಣ. ಅವನ ಹೋಮ ಮುಗಿಯುವವರೆಗೂ ನಾವು ಕಾಯ ಏನಾದರೂ ಉಪಾಯ ಮಾಡಿ ಅವನ ಹೋಮ ಮುಗಿಯದಂತೆ ನೋಡಿಕೊಳ್ಳಬೇಕು. ಹೌದು, ಈಗ ಉಪಾಯ ಮಾಡದಿದ್ದರೆ ಅಪಾಯ ಖಂಡಿತ. ಹೌದು ಅಂಗದ, ಆ ಉದ್ದೇಶದಿಂದಲೇ ನಾವು ಇಲ್ಲಿ ಯುದ್ಧಾರಂಭ ಮಾಡಿದ್ದು. ಇದರಿಂದ ಅವನು ನಮ್ಮೆದುರು ಕಾಣಿಸಿಕೊಳ್ಳುತ್ತಾನೆಂದು ನಿರೀಕ್ಷಿಸಿದ್ದೆ. ಆದರೆ ಈಗಲೂ ಅದು ನಿಮ್ಮ ಕೈಯಲ್ಲೇ ಇದೆ. ಅದು ಹೇಗೆಂದು ಹೇಳು ವಿಭೀಷಣ. ಲಕ್ಷ್ಮಣ, ಹೋಮ ಮಾಡುತ್ತಿರುವ ಇಂದ್ರಜಿತು ಕೆರಳಿ ರೋಷಾವಿಷ್ಟನಾಗಿ ಹೋಮವನ್ನು ಕೈಬಿಟ್ಟು ಯುದ್ಧಕ್ಕೆ ಧುಮುಕುವಂತೆ ಮಾಡಬೇಕು. ನಮ್ಮ ಯುದ್ಧವನ್ನು ಇನ್ನಷ್ಟು ತೀವ್ರಗೊಳಿಸಬೇಕು. ರಾಕ್ಷಸ ಸೈನ್ಯವೆಲ್ಲ ನಿರ್ನಾಮವಾದರೂ ಅವನು ಬಾರದಿದ್ದರೆ ಏನು ಮಾಡಬೇಕು ವಿಭೀಷಣ? ಲಕ್ಷ್ಮಣ, ಅಂಥ ಸಂದರ್ಭ ಬಂದರೆ ಅವನು ಹೋಮ ಮಾಡುತ್ತಿರುವ ಸ್ಥಳಕ್ಕೆ ನಾವೇ ಹೋಗಿ ಆಕ್ರಮಣ ಮಾಡಬೇಕು. ಆಗ ಅವನು ಅನಿವಾರ್ಯವಾಗಿ ನಮ್ಮೊಂದಿಗೆ ಯುದ್ಧಕ್ಕೆ ಬರುತ್ತಾನೆ. ವಿಭೀಷಣ, ಹೋಮ ಮಾಡುತ್ತಿರುವಾಗ ಅವನನ್ನು ಸಂಹರಿಸುವುದು ನನಗೆ ಸರಿ ಕಾಣುತ್ತಿಲ್ಲ. ಅವನು ಯುದ್ಧ ಮಾಡಲು ಬಂದಾಗ ಅವನನ್ನು ಸಂಹರಿಸುವುದೇ ಸೂಕ್ತ. ಲಕ್ಷ್ಮಣ, ಅವನು ಯುದ್ಧ ಮಾಡದೆ ಬೇರೆ ದಾರಿ ಇಲ್ಲದಂತೆ ಪ್ರಚೋದಿಸಿದರೆ ಅದು ಸಾಧ್ಯವಾಗುತ್ತದೆ. ವಿಭೀಷಣನ ಮಾತು ಸರಿಯಾಗಿದೆ. ನಾವು ಇನ್ನಷ್ಟು ವೀರಾವೇಶದಿಂದ ಹೋರಾಡೋಣ. ಜೈ ಶ್ರೀರಾಮ್! ಜೈ ಶ್ರೀರಾಮ್! ಜೈ ಶ್ರೀರಾಮ್! ಜೈ ಶ್ರೀರಾಮ್! ಪ್ರಭು, ಹೋಮ ಕಾರ್ಯಗಳಲ್ಲಿ ಮುಳುಗಿರುವ ನಮ್ಮ ಪುತ್ರ ಇಂದ್ರಜಿತುವಿನ ಮೇಲೆ ಶತ್ರುಗಳು ಆಕ್ರಮಣ ಮಾಡಿದರೆ ಅವನ ಗತಿ ಏನಾಗಬಹುದೆಂದು ಯೋಚಿಸಿರುವೆನಾ? ಮೂರ್ಖಳಂತೆ ಮಾತನಾಡಬೇಡ ಮಂಡೋದರಿ. ಶತ್ರುಗಳು ಆಕ್ರಮಣ ಮಾಡಿದರೆ ಮಂತ್ರ ಹೇಳುತ್ತ ಕೂರುವ ಹೇಡಿಯಲ್ಲ ನಮ್ಮ ಪುತ್ರ. ಹಾಗೇನಾದರೂ ಅವನು ಹೋಮವನ್ನು ಅರ್ಧಕ್ಕೆ ಬಿಟ್ಟು ಯುದ್ಧಕ್ಕೆ ಸಿದ್ಧನಾದರೆ ಅವನಿಗೆ ಅಪಜಯವಾಗುವುದಿಲ್ಲವೇ? ಮಂಡೋದರಿ, ಸಾಕು ಸಾಕು, ಮತ್ತೆ ಆ ಮಾತನ್ನು ಹೇಳಬೇಡ. ಕ್ಷಮಿಸಿ ಪ್ರಭು, ನೀವು ಬೇಡವೆನ್ನುವುದಾದರೆ ನಾನು ಏನನ್ನೂ ಹೇಳುವುದಿಲ್ಲ. ನೀನು ನಿಕುಂಬಿಲಾವನದಿಂದ ಬರುತ್ತಿರುವ ತಾನೆ? ಹೌದು ಪ್ರಭು. ನೀನು ಭಯಪಡಬೇಡ, ನಾನು ಬೇರೆ ಯಾವುದೋ ಯೋಚನೆಯಲ್ಲಿದ್ದೆ. ನಿಕುಂಬಿಲಾವನದ ಸುದ್ದಿಯನ್ನು ಹೇಳು. ಮಹಾಪ್ರಭು, ನಿಕುಂಬಿಲಾವನದಲ್ಲಿ ಯುದ್ಧ ಕ್ಷಣ ಕ್ಷಣಕ್ಕೂ ಭೀಕರವಾಗುತ್ತಿದೆ. ನನ್ನ ಪುತ್ರ ಇಂದ್ರಜಿತು ರಣರಂಗಕ್ಕೆ ಬಂದು ಶತ್ರುಗಳನ್ನು ಸೋದೆ ಬಡಿಯುತ್ತಿರುವನೇ? ಇಲ್ಲ ಪ್ರಭು, ಯುವರಾಜರು ಇನ್ನೂ ಯುದ್ಧ ಮಾಡಲು ಬಂದಿಲ್ಲ. ಅವರು ಹೋಮದಲ್ಲೇ ನಿರತರಾಗಿದ್ದಾರೆ. ಓ, ಹೋಮ ಹೋಮ ಹೋಮ! ಶತ್ರು ದಮನ ಮಾಡದೆ ಇನ್ನೆಷ್ಟು ಕಾಲ ಹೋಮ ಮಾಡುತ್ತಾನೆ? ಪ್ರಭು, ಶತ್ರುಗಳು ವಿಜೃಂಭಿಸುತ್ತಿದ್ದಾರೆ. ಲಕ್ಷ್ಮಣ ಮತ್ತು ವಾನರ ವೀರರು ನಮ್ಮ ಸೈನ್ಯವನ್ನೆಲ್ಲ ನುಚ್ಚು ನೂರು ಮಾಡುತ್ತಿದ್ದಾರೆ. ಹೀಗೆ ಮುಂದುವರೆದರೆ ನಮ್ಮ ಸೈನ್ಯವೆಲ್ಲ ನಾಮಾವಶೇಷವಾಗಿ ಶತ್ರುಗಳು ಹೋಮದಲ್ಲಿ ಕುಳಿತಿರುವ ಯುವರಾಜರನ್ನು ಆಕ್ರಮಿಸುತ್ತಾರೆ. ಇಲ್ಲ, ಹಾಗಾಗಬಾರದು.
ಅಂತಹ ಸಂದರ್ಭ ಬಂದರೆ ನಾನೇ ರಣರಂಗಕ್ಕೆ ಹೋಗಿ ಲಕ್ಷ್ಮಣ ಸಹಿತ ಆ ವಾನರನ್ನು ನಾಶ ಮಾಡುತ್ತೇನೆ. ಆ ಕಾರ್ಯ ಆದಷ್ಟು ಬೇಗ ಮುಗಿದರೆ ಒಳ್ಳೆಯದು ಪ್ರಭು. ನೀನಿನ್ನು ಹೊರಡು. ಶತ್ರುಗಳು ಇಂದ್ರಜಿತುವಿನ ಮೇಲೆ ಆಕ್ರಮಣ ಮಾಡಿದರೆ ಅಥವಾ ಇಂದ್ರಜಿತು ಹೋಮವನ್ನು ಬಿಟ್ಟು ಯುದ್ಧ ಪ್ರಾರಂಭಿಸಿದರೆ ನನಗೆ ಕೂಡಲೇ ತಿಳಿಸು. ಹಾಗೆ ಆಗಲು ಪ್ರಭು. ನನ್ನ ಪುತ್ರನ ಹೋಮ ಕಾರ್ಯ ಬೇಗ ಮುಗಿಯಬೇಕು. ಅವನು ಶತ್ರುವನ್ನು ಬೇಗ ಧ್ವಂಸಗೊಳಿಸಬೇಕು. ಆ ವಾನರರ ಸೈನ್ಯ ನಿಶ್ಚೇಷವಾಗಬೇಕು. ಪ್ರಭು 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 ನಿಶ್ಶೇಷವಾಗುವ ಸಮಯ ಸನ್ನಿಹಿತವಾಗಿದೆ ಪ್ರಭು. ಯಾರು ನಿಶ್ಶೇಷವಾಗುವ ಸಮಯ ಸನ್ನಿಹಿತವಾಗಿದೆ ದೂತ? ನಮ್ಮ ರಾಕ್ಷಸ ಸೈನ್ಯ, ಹೊರಗೆ ವಾನರ ವೀರರೊಂದಿಗೆ ಹೋರಾಡುತ್ತಿರುವ ನಮ್ಮ ರಾಕ್ಷಸ ಸೈನ್ಯ ನಾಮಾವಶೇಷವಾಗುವ ಸಂದರ್ಭ ಬಂದಿದೆ ಪ್ರಭು. ಅದನ್ನು ತಿಳಿಸಲೆಂದೇ ನಾನು ಬಂದೆ. ಅಂದರೆ ನಮ್ಮ ರಾಕ್ಷಸ ಸೇನೆ ಸೋಲುತ್ತಿದೆಯೇ? ಹೌದು ಪ್ರಭು. ಈಗಾಗಲೇ ಲಕ್ಷ್ಮಣ ಮತ್ತು ವಾನರ ವೀರರು ನಮ್ಮ ಕಡೆಯ ಹಲವು ರಾಕ್ಷಸರನ್ನು ಕೊಂದಿದ್ದಾರೆ. ಉಳಿದವರು ಪಲಾಯನ ಮಾಡುತ್ತಿದ್ದಾರೆ. ಅಳಿದುಳಿದವರ ಪ್ರತಿಭಟನೆಯಿಂದ ಯಾವ ಪ್ರಯೋಜನವೂ ಆಗುತ್ತಿಲ್ಲ ಪ್ರಭು. ಯಾವುದೇ ಕ್ಷಣದಲ್ಲಿ ಲಕ್ಷ್ಮಣ ಇಲ್ಲಿಗೆ ಬಂದು ನಿಮ್ಮ ಮೇಲೆ ಬಾಣ ಪ್ರಯೋಗ ಮಾಡಬಹುದು. ಇಲ್ಲ, ಸಾಧ್ಯವಿಲ್ಲ. ಹಾಗಾಗಲು ಸಾಧ್ಯವಿಲ್ಲ. ಅದಕ್ಕೆ ನಾನು ಅವಕಾಶ ಕೊಡುವುದಿಲ್ಲ. ನಾನೀಗಲೇ ರಣರಂಗಕ್ಕೆ ಬಂದು ಶತ್ರು ದಮನ ಮಾಡಿ ಬಿಡುತ್ತೇನೆ. ಪ್ರಭು, ಹಾಗಾದರೆ ತಮ್ಮ ಹೋಮ ಕಾರ್ಯ ಮುಗಿದು ಹೋಯಿತೆ? ಇಲ್ಲ, ಈಗ ನಾನು ಹೋಮ ಮಾಡುತ್ತಾ ಕೂತರೆ ಲಂಕೆಯ ಪ್ರತಿಷ್ಠೆ ಮಣ್ಣು ಪಾಲಾಗುತ್ತದೆ. ಶತ್ರು ನಾಶ ಮಾಡಿ ಬಂದು ನನ್ನ ಹೋಮವನ್ನು ಪೂರ್ಣಗೊಳಿಸುತ್ತೇನೆ. ನಾನೀಗಲೇ ಯುದ್ಧರಂಗಕ್ಕೆ ಹೋಗುತ್ತೇನೆ. ಪ್ರಭು ಪ್ರಭು
ರಾವಣೇಶ್ವರ ಜೈ ಪರಮೇಶ್ವರ. ಪ್ರಣಾಮಗಳು ಮಹಾಪ್ರಭು. ಮೊದಲು ನಿಕುಂಬಲಾವನದ ವಿಷಯವನ್ನು ಹೇಳು. ಪ್ರಭು, ಅದು ಹಿಂಜರಿಕೆ ಬೇಡ. ನಮ್ಮ ರಾಕ್ಷಸ ಸೈನ್ಯಕ್ಕೂ ವಾನರ ಸೈನ್ಯಕ್ಕೂ ಯುದ್ಧ ನಡೆಯುತ್ತಿದೆ ಅಲ್ಲವೇ? ನಡೆಯುತ್ತಿದೆ ಪ್ರಭು. ಜಯ ಯಾರ ಕಡೆಗಿದೆ? ನಮ್ಮ ಕಡೆಗೋ ಶತ್ರುಗಳ ಕಡೆಗೋ? ಪ್ರಭು, ಅದು ದೂತ, ಅದು ಇದು ಎಂಬ ರಾಗಾಲಾಪನೆ ಬೇಡ. ವಾಸ್ತವವನ್ನು ಕೇಳಲು ನಾನು ಸಿದ್ಧನಿದ್ದೇನೆ. ಒಂದೇ ಮಾತಿನಲ್ಲಿ ಉತ್ತರವನ್ನು ಕೊಡು. ಜಯ ಯಾರ ಕಡೆಗಿದೆ? ಪ್ರಭು, ವಾನರ ಸೈನ್ಯ ಮೇಲುಗೈಯಾಗುತ್ತದೆ, ರಾಕ್ಷಸ ಸೈನ್ಯ ಪಲಾಯನ. ಏನಂದೆ? ಕಪಿ ಸೈನ್ಯದೆದುರು ನಮ್ಮ ರಾಕ್ಷಸ ಸೈನ್ಯ ಪಲಾಯನ ಮಾಡುತ್ತಿದೆಯೇ? ಇಂಥ ಜಟಿಲವಾದ ಪರಿಸ್ಥಿತಿಯಲ್ಲಿ ನಾನೆಲ್ಲಿ ಸುಮ್ಮನೆ ಕುಳಿತಿರುವೆ? ಇಲ್ಲ, ನಾನೀಗಲೇ ರಣರಂಗಕ್ಕೆ ಹೋಗಿ ಆ ವಾನರ ಸೈನ್ಯವನ್ನು ಸೊದೆ ಬಡಿಯುತ್ತೇನೆ. ನನ್ನ ಪುತ್ರ ಎಷ್ಟು ಹೊತ್ತು ಹೋಮ ಮಾಡುತ್ತಾನೋ ಮಾಡಲಿ. ಪ್ರಭು, ಯುವರಾಜರು ಈಗ ಹೋಮ ಮಾಡುತ್ತಿಲ್ಲ ಪ್ರಭು. ಏನು? ಹೋಮ ಮಾಡುತ್ತಿಲ್ಲವೇ? ಅವನು ಎಲ್ಲಿದ್ದಾನೆ? ಏನು ಮಾಡುತ್ತಿದ್ದಾನೆ? ಪ್ರಭು, ಈಗ ಅವರು ಯುದ್ಧ ಮಾಡುತ್ತಿದ್ದಾರೆ. ಏನು? ವಿಭೀಷಣ, ಕಡೆಗೂ ನಮ್ಮ ತಂತ್ರ ಫಲಿಸಿತು. ಆ ಇಂದ್ರಜಿತು ಯುದ್ಧ ಮಾಡಲು ನಮ್ಮೆದುರು ಬಂದೇ ಬಿಟ್ಟ. ಹೌದು ಲಕ್ಷ್ಮಣ, ಇಂದ್ರಜಿತುವನ ಬಂದಿದ್ದಾಯಿತು. ಆದರೆ ಅವನು ತನ್ನ ಹೋಮ ಕಾರ್ಯವನ್ನು ಪೂರ್ಣಗೊಳಿಸಿ ಬಂದಿದ್ದಾನೆಯೋ ಅಥವಾ ಅದನ್ನು ಅರ್ಧಕ್ಕೆ ನಿಲ್ಲಿಸಿ ಬಂದಿದ್ದಾನೆ ಎಂಬುದು ಖಚಿತವಾಗಲಿಲ್ಲ. ವಿಭೀಷಣ, ಅವನು ಹೋಮವನ್ನು ಮುಗಿಸಿ ಬಂದಿರಲಿ ಅಥವಾ ಮುಗಿಸದೆ ಬಂದಿರಲಿ, ನಾನಂತೂ ಆ ದುಷ್ಟನ ಸಂಹಾರಕ್ಕೆ ನನ್ನ ಸರ್ವ ಬಲವನ್ನು ಪ್ರಯೋಗಿಸುವುದಂತೂ ಖಂಡಿತ. ಲಕ್ಷ್ಮಣ, ಅವನಿರುವ ಸ್ಥಳಕ್ಕೆ ಯುದ್ಧ ಮಾಡಲು ಬಂದಿರುವುದರಿಂದ ಇಂದ್ರಜಿತ್ತು ಆಕ್ರೋಶಗೊಂಡು ಬಂದಿದ್ದಾನೆ. ಅದನ್ನು ತೀರಿಸಿಕೊಳ್ಳಲು ತನ್ನ ಶಕ್ತಿ ಮೀರಿ ಪ್ರಯತ್ನಿಸುತ್ತಾನೆ. ಅವನ ಪರಾಕ್ರಮ ತಂತ್ರ ಕುತಂತ್ರಗಳನ್ನು ಮೀರಿ ನಾವು ಅವನ ವಿರುದ್ಧ ಹೋರಾಡಬೇಕಾಗಿದೆ. ಹೌದು ಸುಗ್ರೀವ, ಆ ಇಂದ್ರಜಿತವನ್ನು ಜಯಿಸಿದರೆ ಮಾತ್ರ ಆ ರಾವಣನನ್ನು ಗೆಲ್ಲುವುದು ಸಾಧ್ಯ ಎಂದು ನನಗೆ ಗೊತ್ತಿದೆ. ಲಕ್ಷ್ಮಣ, ರಾಮನಾಮ ಬಲದಿಂದಲೇ ನಮಗೆ ಗೆಲುವು ಲಭಿಸುತ್ತದೆ. ಇವನು ತನ್ನ ಯಜ್ಞ ಕಾರ್ಯವನ್ನು ಬಿಟ್ಟು ಬರಬೇಕಾಗಿದ್ದು ಬಂದಿದ್ದಾನೆ. ಇವನ ಸಂಹಾರ ನಿನ್ನಿಂದಲೇ ಆಗಬೇಕು. ಹಾಗೆಯೇ ಆಗುತ್ತದೆ. ಜೈ ಶ್ರೀರಾಮ್! ಜೈ ಶ್ರೀರಾಮ್! ವಂದನೆಗಳು ರಾಮಚಂದ್ರ ಪ್ರಭು. ಬಾದೂತ, ನೀನು ನಿಕುಂಬಿಲ ವನದಿಂದ ಬರುತ್ತಿರುವೆಯಾ? ಹೌದು ಪ್ರಭು, ಅಲ್ಲಿನ ಸಂಗತಿಯನ್ನು ತಿಳಿಸಲು ಬಂದೆ. ಅಲ್ಲಿ ಯುದ್ಧ ನಡೆಯುತ್ತಿದೆಯೇ? ಹೌದು ಪ್ರಭು, ಯುದ್ಧ ನಡೆಯುತ್ತಿದೆ. ನಮ್ಮ ವಾನರ ವೀರರು ವೀರಾವೇಶದಿಂದ ರಾಕ್ಷಸ ಸೈನ್ಯವನ್ನು ಎದುರಿಸುತ್ತಿದ್ದಾರೆ. ತಮ್ಮ ಸೋದರ ಲಕ್ಷ್ಮಣ ತಮ್ಮ ಅತುಲ ಬಲ ಪರಾಕ್ರಮದಿಂದ ರಾಕ್ಷಸ ಸೈನ್ಯದಲ್ಲಿ ನಡುಕ ಉಂಟು ಮಾಡುತ್ತಿದ್ದಾರೆ. ಭಲೆ ದೂತ, ಬಹಳ ಪ್ರಿಯವಾದ ವಾರ್ತೆಯನ್ನು ತಿಳಿಸಿದೆ. ತನ್ನ ವಂಚನೆಯ ಸಂಚಿನಿಂದ ನಮ್ಮೆಲ್ಲರಿಗೂ ದುಃಖ ಉಂಟು ಮಾಡಿದ ಆ ರಾವಣ ಪುತ್ರ ಇಂದ್ರಜಿತ ವಿಷಯವನ್ನು ತಿಳಿಸು. ಹೇಳುತ್ತೇನೆ ಪ್ರಭು. ಮೊದಲು ಎಷ್ಟು ಪ್ರಯತ್ನಿಸಿದರೂ ಆ ಇಂದ್ರಜಿತು
ತನ್ನ ಹೋಮ ಕಾರ್ಯವನ್ನು ಬಿಟ್ಟು ಬರಲೇ ಇಲ್ಲ. ಆದರೆ ಲಕ್ಷ್ಮಣ ಮತ್ತು ವಾನರ ವೀರರು ಅವನು ಬರದೆ ಬೇರೆ ದಾರಿ ಇಲ್ಲವೆಂಬಂತೆ ರಾಕ್ಷಸ ಸೇನೆಯನ್ನು ದಮನ ಮಾಡಿದರು. ಈಗ ಅವನು ರಣರಂಗಕ್ಕೆ ಬಂದಿದ್ದಾನೆ. ದೂತ, ಆ ರಾವಣ ಪುತ್ರ ತನ್ನ ಯಜ್ಞವನ್ನು ಮುಗಿಸಿ ಬಂದನೋ ಅಥವಾ ಅರ್ಧಕ್ಕೆ ಬಿಟ್ಟು ಬಂದನೋ? ಅದನ್ನು ತಿಳಿಯಲಾಗಲಿಲ್ಲ ಪ್ರಭು. ನೀನು ಮತ್ತೆ ಅಲ್ಲಿಗೆ ಹೋಗು, ಆ ವಿಷಯವನ್ನು ತಿಳಿದುಕೊಂಡು ಬಾ. ಹಾಗೆ ಆಗಲಿ ಪ್ರಭು. ಹೋಮ ಮುಗಿದಿದ್ದರೆ ಆ ಇಂದ್ರಜಿತು ಅಜೇಯ, ಮುಗಿಯದಿದ್ದರೆ ಅವನಿಗೆ ಪರಾಜಯ. ಲಂಕೆಯಲ್ಲಿನ ದುರುಳ ದರ್ಪವು ಸೀತೆ ಸಹನೆಗೆ ಸೋತಿತು. ಅಂಕೆ ಇರದ ಅಸುರ ಕುಲವು ರಾಮ ಬಾಣಕ್ಕೆ ಅಡಗಿತು. ದೂರವಿರಲಿ ಸನಿಹವಿರಲಿ ರಾಮ ಹೃದಯ ನಿವಾಸಿನಿ. ಯುಗವು ಯುಗವು ಸಾಗಲಿ ಅಕಳಂಕ ಪ್ರೇಮ ಪ್ರಬೋಧಿನಿ. ಅಮರ ಗಾಧೆ ಧರಣಿ ಜಾತೆ ಸಾಧ್ವೆ ಸೀತೆ ಸುಚರಿತೆ. ಸಹನ ಶಕ್ತಿ ಪತಿಯ ಭಕ್ತಿ ಲೋಕಮಾನ್ಯ ವಂದಿತೆ. ರಾಮ ಹೃದಯ ನಿವಾಸಿನಿ ಅಕಳಂಕ ಪ್ರೇಮ ಪ್ರಬೋಧಿನಿ. ಸೀತೆ ಮಾತೆ